ಗಂಡನ ಮನೆ ತಲುಪಿದ್ಯಾ? ಈಗಷ್ಟೇ ಬಂದೆ. ಇನ್ನೇನ್ ಮನೆ ಒಳಗ್ ಹೋಗ್ಬೇಕಮ್ಮ. ಒಳ್ಳೇದು ಕಂದ. ಆದ್ರೂ ಯಾಕೋ ನಿಮ್ಮನ್ನ ಮನೆಯಿಂದ ಕಳಿಸ್ಕೊಡೋದಿಕ್ಕೆ ಮನಸ್ಸೇ ಆಗ್ಲಿಲ್ಲ. ಹಬ್ಬಕ್ಕೆ ನೀನು ಅಳಿಯಂದ್ರು ತವ್ರ ಮನೇಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಏನ್ ಮಾಡೋದು, ಅಳಿಯಂದ್ರಿಗೆ ಕೆಲಸ ಇರುತ್ತಲ್ವಾ, ಅದಕ್ಕೆ ನಾನು ಬಲವಂತ ಮಾಡ್ಲಿಲ್ಲ. ಹೌದಮ್ಮ, ಅವ್ರದ್ದು ದೊಡ್ಡ ಕಂಪ್ನಿ, ತುಂಬಾ ಕೆಲ್ಸ, ಬಿಡುವೆ ಸಿಗೋದಿಲ್ಲ. ಸರಿ ಬಿಡು, ನಿನ್ ಮದ್ವೆ ಆದ್ಮೇಲೆ ಇದು ನಿನ್ ಮೊದಲನೇ ಹಬ್ಬ. ಗಂಡನ ಮನೇಲಿ ಆಚರಿಸ್ತಿದೀಯ, ಒಳ್ಳೇದು. ಮಗಳೇ, ಹಬ್ಬಕ್ಕೆ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ಶಾಸ್ತ್ರ ಪ್ರಕಾರವಾಗಿ ಮಾಡು, ಆಯ್ತಾ? ಅಮ್ಮ, ಏನೇನ್ ಮಾಡ್ಬೇಕಂತ ನೀನೇ ಹೇಳ್ಬಿಡು. ಆಯ್ತು ಕಂದ, ಹೇಳ್ತೀನಿ ಕೇಳು. ಹಬ್ಬ ಅನ್ನೋದು ಹೆಣ್ಮಕ್ಳ ಪಾಲಿಗೆ ತಪಸ್ಸಿದ್ದ ಹಾಗೆ. ಮನೆಯಲ್ಲಿ ಹೆಣ್ಮಕ್ಳು ಭಕ್ತಿಯಿಂದ ಸಂಪ್ರದಾಯನ ಪಾಲಿಸ್ತಾ ಹಬ್ಬ ಮಾಡಿದ್ರೆ ಆ ಮನೆಗೆ ಶುಭ. ಮನೆನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಹೂವು ತೋರಣಗಳಿಂದ ಅಲಂಕಾರ ಮಾಡಬೇಕು, ಬಣ್ಣದ ರಂಗೋಲಿ ಹಾಕ್ಬೇಕು, ದೇವ್ರ ದೀಪ ಹಚ್ಚಬೇಕು. ಆಮೇಲೆ ಮುಖ್ಯವಾಗಿ ಗಂಡನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು. ಏನು, ಮತ್ತೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕಾ? ಹೌದು ಕಣೆ. ಆಮೇಲೆ ಹಬ್ಬಕ್ಕೆ ನೀನೇ ನಿನ್ ಕೈಯಾರ ಅಡಿಗೆ ಮಾಡಬೇಕು. ಆಮೇಲೆ ದೇವ್ರ ನೈವೇದ್ಯಕ್ಕೆ ಸಿಹಿ ಮಾಡು, ಆಯ್ತಾ? ಅಡ್ಗೆನೋ ಮಾಡ್ತೀನಿ, ಸಿಹಿನೂ ಮಾಡ್ತೀನಿ. ಆದ್ರೆ ಗೀದ್ರೆ ಅಂತೆಲ್ಲ ಹೇಳ್ಬೇಡ. ಅಲ್ಲಿ ಅಜ್ಜಿ ಇದಾರೆ ಅಂತ ಹೇಳ್ದಲ್ಲ, ಅವರೇ ಎಲ್ಲ ಹೇಳಿ ನಿನ್ ಕೈಯಾರೆ ಮಾಡಿಸ್ತಾರೆ ಬಿಡು. ಆದ್ರೆ ನೀನು ಒಂದು ಮಾತ್ರ ನೆನಪಲ್ಲಿ ಇಟ್ಕೋ, ನಿನಗೆ ಜವಾಬ್ದಾರಿ ಇರುತ್ತೆ. ನೀನೀಗ ಆ ಮನೆ ಸೊಸೆ. ಲಡ್ಡು, ಲಡ್ಡು ಕೇಳಿಸ್ತಿದ್ಯಾ? ಹಾ ಅಮ್ಮ, ಹೇಳು. ನಾನು ಹೇಳಿದ್ದೆಲ್ಲ ನೆನಪಲ್ಲಿಟ್ಕೋ. ಯಾವುದೇ ಶಾಸ್ತ್ರ ಸಂಪ್ರದಾಯನ ಮರಿಬೇಡ. ಗಂಡನ ಜೊತೆ ಬಲಗಾಲಿಟ್ಟು ಒಳಗಡೆ ಹೋಗು. ಯಾವಾಗ್ಲೂ ಅವಸರ ನಿನಗೆ, ಒಬ್ಬೊಬ್ಳೆ ಹೋಗ್ಬಿಡ್ಬೇಡ. ಲಡ್ಡು, ನಾನು ಹೇಳಿದ ಅರ್ಥ ಆಯ್ತಾ? ಹ್ಞೂ ಅಮ್ಮ, ಅರ್ಥ ಆಯ್ತು. ದೀಪಾವಳಿ ಅಂದ್ರೆ ಸಾಕ್ಷಾತ್ ಲಕ್ಷ್ಮಿನೇ ಮನೆ ಒಳಗೆ ಕಾಲಿಡೋ ಅಂತ ಹಬ್ಬ ಅಂತ ನಂಬಿಕೆ ಇದೆ. ನೀನೀಗ ಆ ಮನೆ ಭಾಗ್ಯಲಕ್ಷ್ಮಿ. ದೇವ್ರಿಗೆ ತುಪ್ಪದ ದೀಪ ಹಚ್ಚಿ ಆ ಮನೆಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊ ಮಗಳೇ. ಸರಿನಮ್ಮ.